ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಅಳತೆ ಬ್ಲೌಸ್ ಅಲ್ಲಿ ಅಳತೆ ಯಾವ ತರ ತಗೊಂಡು ಬರ್ಕೊಳ್ಳೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಬಾಡಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಬ್ಲೌಸ್ಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋಂತ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಪ್ರತಿಯೊಂದು ಪಾಯಿಂಟು ನಿಮ್ಗೆ ಅರ್ಥ ಆಗುತ್ತೆ. ನಾನು ಮಾತಾಡ್ತಾ ಇರ್ತೀನಿ ಯಾವ ತರ ಏನ್ ಅಳತೆ ತಗೋಬೇಕು ಅನ್ನೋದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೇನೆ. ಅದರಿಂದ ನೆಕ್ಸ್ಟ್ ಕಟ್ ಮಾಡ್ಬೇಕಾದ್ರೆ ಯಾವ ಶೋಲ್ಡರ್ ಎಷ್ಟಕ್ಕೆ ಇಟ್ಕೋಬೇಕು ಅನ್ನೋದು ಅಲ್ಲೇ ಸ್ವಲ್ಪ ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ನೀವು ನೀಟಾಗಿ ಕೇಳಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದೇ ರೀತಿ ನೀವು ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸ್ಆಪ್ ಇದೆ, ಇಲ್ಲ ಫೋನ್ ಮಾಡಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಆದ್ರೂ ಮಾಡಿ, ಇಲ್ಲ ವಾಯ್ಸ್ ರೆಕಾರ್ಡಿಂಗ್ ಆದ್ರೂ ಕಳಿಸಿ. ಯಾರಿಗೆ ಅನುಕೂಲ ಆಗುತ್ತೋ ಆ ತರ ನಮ್ಗೆ ಮೆಸೇಜ್ ಮಾಡಿದ್ರೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿ ಅದನ್ನ ಏನ್ ಡೌಟ್ ಇದೆ ಅನ್ನೋದು ಫೋನಲ್ಲೇ ಕ್ಲಿಯರ್ ಮಾಡ್ತೀನಿ, ಇಲ್ಲ ಮೆಸೇಜ್ ಎಲ್ಲ ಹಂಗೆ ವಾಯ್ಸ್ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ. ಕಾಮೆಂಟ್ ಮಾಡಿದ್ರೆ ಅದ್ರ ಮೂಲಕ ಹೇಳ್ತೀನಿ. ಇಲ್ಲ ಅರ್ಥನೇ ಆಗಿಲ್ಲ ಅನ್ನೋರ್ಗೆ ನಾನು ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಂಗೂನು ಅರ್ಥ ಆಗಿಲ್ಲ ಅಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡು ಬನ್ನಿ, ನನ್ನ ಅಂಗಡಿ ನಮ್ಮ ಶಾಪಲ್ಲೇ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ತರ ತಗೋಬೇಕು, ಏನ್ ಪ್ರಾಬ್ಲಮ್ ಇದೆ, ಏನ್ ಡೌಟ್ ಇದೆ ಅನ್ನೋದು ನಿಮ್ಗೆ ಸಂಡೇ ಇಮಿಡಿಯೇಟ್ ಆಗಿ ನಮ್ ಮುಂದೆನೆ ನಾನು ಒಂದು ಕಟಿಂಗ್ ಮಾಡಿ ಇಲ್ಲ ಒಂದು ಮೆಜರ್ಮೆಂಟ್ ತಗೊಂಡು ನೀಟಾಗಿ ಆ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ನನಗೆ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗಿ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನ ಮಾಡ್ತೀನಿ. ತುಂಬಾ ಜನ ಕಾಮೆಂಟ್ ಮಾಡೋದೊಂದೇ, ಶೋಲ್ಡರ್ 15 ಇರುತ್ತೆ, ನಾವು 5.5 ಇಟ್ಕೊಂತೀವಿ, 5 ಮುಕ್ಕಾಲ್ ಇಟ್ಕೊಂತೀವಿ, 12 ಇಟ್ಕೊಂತೀವಿ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ, ಯಾವ ತರ ಗೊತ್ತಾಗುತ್ತೆ, ಆರ್ಮಲ್ 5.5 5 ಮುಕ್ಕಾಲ್ ಹೆಂಗ್ ಗೊತ್ತಾಗುತ್ತೆ ಅಂತ ಸುಮಾರು ಜನ ಡೌಟ್ಗಳು ಕೇಳ್ತಾ ಇದ್ದಾರೆ. ಶೋಲ್ಡರ್ದು ಆರ್ಮಲ್ ತುಂಬಾ ಡೌಟ್ಗಳಿದೆ. ನಾನು ಹೇಳೋದು ಹಿಂದೆನೆ, ನಮ್ಗೆ ಹೆಚ್ಚು ಕಮ್ಮಿ ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅಷ್ಟರಲ್ಲಿ ಯಾವ ಮೆಜರ್ಮೆಂಟ್ ಎಷ್ಟು ಮಾರ್ಕ್ ಮಾಡಿ 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 ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೋಸ್ಕರ ನನ್ಗೆ ಇಷ್ಟೇ, ಈ ಮೆಜರ್ಮೆಂಟ್ ಬಂದ ತಕ್ಷಣ ಟಕ್ಕಂತ ಇಷ್ಟೇ ಬರುತ್ತೆ ಅಂತ ಟಕ್ಕಂತ ಹಂಗೆ ಮಾರ್ಕ್ ಹಾಕಿ, ನಾನೇನು ಡೌಟ್ ಮಾರ್ಕಿಂಗ್ ಹೇಳಿದ್ರೆ ನೀಟಾಗಿ ಹಂಗೆ ಜಸ್ಟ್ ಒಂದೊಂದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬಿಡ್ತೀನಿ. ನಿಮ್ಗೆ ಆ ತರ ಸ್ವಲ್ಪ ಒಲಿತಾ ಇದ್ದಂಗೆ ನಿಮ್ಗೆ ಅದು ಡೌಟ್ಗಳು ನಿಮ್ಗೆ ಅದು ಕ್ಲಿಯರ್ ಆಗ್ತಾ ಇರುತ್ತೆ. ಅಂದ್ರೆ ಇವತ್ತು ಒಂದಿನ ಹೊಲಿತೀವಿ ಮತ್ತೆ ಯಾವಾಗ ಹೊಲಿತೀವಿ ಅನ್ನೋರಿಗೆ ಅದು ಬೇಗ ಕ್ಲಿಯರ್ ಆಗಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಹೊಲಿತಾ ಇರ್ಬೇಕಾದ್ರೆ ಇವಾಗ 30 ಸೈಜ್ ಬರುತ್ತೆ, 32 ಸೈಜ್ ಬರುತ್ತೆ. ಈ ತರ ರಿಪೀಟೆಡ್ ಬಂದಾಗ ನಿಮ್ಗೆ ಏನಾಗುತ್ತೆ, ನಮ್ಗೆ ಅದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಈ ಸೈಜ್ಗೆ ಇಷ್ಟೇ, ಈ ಆರ್ಮಲ್ಗೆ ಇಷ್ಟೇ ಡೌನ್ ಮಾಡ್ಬೇಕು, ಈ ಶೋಲ್ಡರ್ಗೆ ಇಷ್ಟೇ ಇಟ್ಕೋಬೇಕು ಅನ್ನೋದು ಫಿಕ್ಸ್ ಆಗುತ್ತೆ. ಆ ತರ ನಿಮ್ಗೆ ಮಾಡ್ತಾ ನಿಮ್ಗೆ ಐಡಿಯಾ ಅನ್ನೋದು ಬರುತ್ತೆ. ಅದೇ ತರ ನನಗೂ ಬಂದಿರೋದು. ನಾನೇನು ಹುಟ್ಟಾಗ್ಲೇನು ಕಲ್ತ್ಕೊಂಡ್ ಬಂದಿಲ್ಲ. ಕಸ್ಟಮರ್ ಆಲ್ಟ್ರೇಷನ್ ಹೇಳ್ಬೇಕಾದ್ರೆ ಏನ್ ಪ್ರಾಬ್ಲಮ್, ನೆಕ್ಸ್ಟ್ ಏನ್ ಮಾಡಬಾರ್ದು, ಏನ್ ಮಾಡಿದ್ರೆ ಅದು ಬರಲ್ಲ, ಈ ತರ ನಾವು ಥಿಂಕ್ ಮಾಡ್ತೀವಿ. ಅದರಿಂದ ನಾವು ಆಲ್ಟ್ರೇಷನ್ ಬಂದು ಕ್ಲಿಯರ್ ಆಗಿ ಇವಾಗ ಸಕ್ಸಸ್ ಆಗಿ ರನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅದು ಬಿಟ್ರೆ ನಮ್ಮ ಕೈಯಲ್ಲಿ ಏನು ಜಾದು ಉಳಿದ ಏನು ಇಲ್ಲ, ನಾವು ಕೈಯಲ್ಲಿ ಮಾಡೋಂತ ಕೆಲಸನೇ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬಾ ಜನರಿಗೆ ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ತಗೊಳ್ಳೋದು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ. ಇವಾಗ ಬಂದ್ಬಿಟ್ಟು ಬಾಡಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಬ್ಲೌಸ್ಗೆ ಅನ್ನೋದು ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ಕಾಲರ್ ನೆಕ್ಕು ಮತ್ತೆ ಹೈವಿ ನೆಕ್ಕು ಬಂದಾಗ ಯಾವ ತರ ಶೋಲ್ಡರ್ ನ ತಗೊಂತೀವಿ ಅನ್ನೋದು, ಫ್ರಂಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಅನ್ನೋದು ತುಂಬಾ ಜನ ಡೌಟ್ ಇದೆ. ಅದನ್ನ ನೀಟಾಗಿ ಕ್ಲಿಯರ್ ಮಾಡ್ತಾ ಇದೀನಿ. ಮೊದಲನೇದಾಗಿ ನಾವೇನ್ ಮಾಡ್ತೀವಿ, ಶೋಲ್ಡರ್ ನ ಡಿಕೆಲ್ಲೇ ಮಾಡ್ತೀವಿ. ಶೋಲ್ಡರ್ ಬಂದ್ಬಿಟ್ಟು ನೀವು ಬ್ಯಾಕ್ ಪೊಸಿಷನ್ ಅಲ್ಲಿ ತಗೋಬೇಕು. ಶೋಲ್ಡರ್ ಅದು ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ, ಇಲ್ಲಿ ಒಂದು ಬೋನ್ ಇರುತ್ತೆ ನಮ್ಗೆ ಈ ಪೊಸಿಷನ್ ಅಲ್ಲಿ. ಇದ್ ನೋಡಿ, ಸಪೋಸ್ ಇದಕ್ಕೆ ಅನ್ಕೊಳ್ಳಿ, ಇಲ್ಲಿ ಬೋನ್ ಇದೆ ನೋಡಿ, ಇಲ್ಲಿ ಬೋನ್ ಅನ್ನೋದು ಬರುತ್ತೆ, ಮತ್ತೆ ಇಲ್ಲಿ ಬೋನ್ ಅನ್ನೋದು ಇರುತ್ತೆ ಎಲ್ಲರಿಗೂ. ಅದಕ್ಕೆ ಏನ್ ಮಾಡ್ತೀವಿ, ಈ ಬೋನ್ ಇಂದ ಇಲ್ಲಿಗೆ ಬ್ಯಾಕ್ ಅಲ್ಲಿ ಹಿಂಗ್ ಇಟ್ಕೊಂಡು ತಗೊಂತೀವಿ. ಎಷ್ಟು ಬರುತ್ತೆ? 15 ಬರುತ್ತೆ. 15 ಬಂದಾಗ ಏನ್ ಮಾಡ್ತೀವಿ, ಎಚ್ ಶೋಲ್ಡರ್ ಅಂತ ಬರ್ಕೊಂಡು 15 ಅಂತ ಬರ್ಕೊಂತೀವಿ ಫಸ್ಟ್ನೇದಾಗಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಇದನ್ನ ಈ ಪೋರ್ಷನ್ ಅಲ್ಲಿ ತಗೋಬೇಕು. ಏನಕ್ಕೆ ಅಂತಂದ್ರೆ, ಇದು ನಾವು ಕಾಲರ್ ನೆಕ್ಕು ಮತ್ತೆ ಬೋಟ್ ನೆಕ್ಕು, ಐವಿ ನೆಕ್ಕು ಈ ತರ ಕಟ್ ಮಾಡ್ಬೇಕಾದ್ರೆ ಈ ಪೋರ್ಷನ್ ಟೈಟ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲಿ ಲೂಸ್ ಬಂದ್ಬಿಡುತ್ತೆ. ಈ ಬೆನ್ನಿ ಒಬ್ಬೊಬ್ಬರಿಗೆ ಈ ತರ ಉಬ್ಬಾಗಿರುತ್ತೆ, ಬೆಂಡ್ ಆಗಿರುತ್ತೆ. ಅವ್ರಿಗೆ ಏನಾಗುತ್ತೆ, ಬ್ಯಾಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಹಿಂಗ್ ಕೈ ಹಿಂಗ್ ಅನ್ನಕ್ ಆಗ್ದಿರ ಟೈಟ್ ಆಗ್ಬಿಟ್ಟಿರ್ತದೆ. ಕೆಲವೊಂದು ಸುಮಾರು ಜನ ಕಸ್ಟಮರ್ಗಳು ಹೇಳ್ತಾರೆ, ಎಲ್ಲರೂ ಒಂದೇ ತರ ಇರಲ್ವಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಆ ತರ ಡಿಫ್ರೆಂಟ್ ಆಗಿ ಬಂದಾಗ ನಾವು ತಗೋಬೇಕು. ಇಲ್ಲ ರೆಗ್ಯುಲರ್ ಆಗಿ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನಾವು ಕಾಲರ್ ನೆಕ್ಕು ಇಲ್ಲ ಬೋಟ್ ನೆಕ್ಕು ಕಟ್ ಮಾಡಿದಾಗ ತುಂಬಾ ಅನುಕೂಲ ಆಗುತ್ತೆ. ಕೈ ಹಿಂಗ್ ಅನ್ನಕ್ ಟೈಟ್ ಆಗ್ದಿರ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ಪೋರ್ಷನ್ ಅಲ್ಲಿ ಹಿಂಗ್ ತಗೊಂಡ್ ನೋಡಿ, ಶೋಲ್ಡರು 15 ಬಂತು. ಈ ಪೊಸಿಷನ್ ಅಲ್ಲಿ ಇದನ್ನ ನೋಡಿ 14 ಕಾಲ್ ಬಂತು. ಇದು ಬಂದ್ಬಿಟ್ಟು ನಾವು ಬ್ಯಾಕ್ ಕ್ರಾಸ್ ಅಂತೀವಿ. ಇದನ್ನ ಏನ ಬ್ಯಾಕ್ ಕ್ರಾಸ್ ಅಂತ ಕರಿತೀವಿ. ಇದನ್ನ ಬ್ಯಾಕ್ ಕ್ರಾಸ್ ಅನ್ನೋದು ತಗೊಳ್ಳೇಬೇಕು. ಅದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಹೈವಿ ನೆಕ್, ಕಾಲರ್ ನೆಕ್, ಕ್ಲೋಸ್ ನೆಕ್ ಬಂದಾಗ ಎಲ್ಲದಕ್ಕೂ ಯೂಸ್ ಮಾಡಬೇಕು. ಸ್ವಲ್ಪ ಚೆಕ್ ಮಾಡ್ಕೊಂಡು,
ಅದೇ ಮಾರ್ಕ್ ಮಾಡ್ಕೊಂತೀವಿ, ಆರ್ಮಲ್ ಡೌನ್ ಮಾಡ್ಕೊಂತೀವಿ. ಈ ಪೋರ್ಷನ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಮಾರ್ಕ್ ಹಾಕೊಂಡು ಹಿಂಗ್ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಟೈಟು ಲೂಸ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ಅದನ್ನ ತಗೊಂತೀವಿ. ಓಕೆ, ನೆಕ್ಸ್ಟ್ ಇದು ಎರಡು ಅರ್ಥ ಆಯ್ತಲ್ಲ. ಶೋಲ್ಡರು ಬ್ಯಾಕ್ ಕ್ರಾಸ್, ಬ್ಯಾಕ್ ಅಲ್ಲಿ ತಗೋಬೇಕಾಗಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಶೋಲ್ಡರ್ ಇಲ್ಲಿ ಜಾಯಿಂಟ್ ಮಾಡ್ತೀವಲ್ಲ, ಇಲ್ಲಿಂದ ಇಟ್ಕೊಂಡು ಸ್ಟ್ರೈಟ್ ಆಗಿ ಹಿಂಗ್ ಬಿಟ್ರೆ ನೋಡಿ ಬ್ಲೌಸ್ ಲೆಂತ್ ಅನ್ನೋದು 14 ಬರುತ್ತೆ. ನೋಡಿ ಬ್ಲೌಸ್ ಲೆಂತ್ ಅನ್ನೋದು ಎಷ್ಟಿದೆ? 14 ಇದೆ. 14 ಬರ್ಕೊಂತೀವಿ. ಮತ್ತೆ ಅದೇ ತರ ಡೀಪು ಈ ತರ ಎಷ್ಟು ಬರುತ್ತೆ? ಇವತ್ತು 10.5 ಇದೆ. 10.5 ಅನ್ನೋದು ಸ್ಟ್ರೈಟ್ ಆಗಿ ತಗೋಬೇಕು. ನಾವು ಕ್ರಾಸ್ ಆಗಿ ತಗೊಂಡ್ರೆ ಏನಾಗುತ್ತಂದ್ರೆ ನೋಡಿ 11.5 ಬರುತ್ತೆ. ನಾವು ಕಟ್ ಮಾಡ್ಬೇಕಾದ್ರೆ ನೋಡಿ ಇಷ್ಟು ಬ್ರಾಡ್ ಇಟ್ಕೊಂಡು ನಾವು ಕಟ್ ಮಾಡಲ್ಲ. ಅವಾಗ ನಾವು ಎಷ್ಟು 3 ಇಂಚ್ ಬ್ರಾಡ್ ಇಟ್ಕೊಂಡು 3 ಇಂಚ್ ಬ್ರಾಡ್ ಇಟ್ಕೊಂಡು ಹಿಂಗ್ ಮಾಡಿದಾಗ ಡೀಪ್ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ. ಏನೇಳಿ ನಾವು ಇವಾಗ ಇಷ್ಟು ಬ್ರಾಡ್ ಅಲ್ಲಿ ಇರುತ್ತೆ. ಅದಕ್ಕೆ ನೋಡಿ ಇಲ್ಲಿಂದ ಇಲ್ಲಿ ಲೆಕ್ಕ ಹಾಕೊಳ್ಳಿ, ಎಷ್ಟು ಬರುತ್ತೆ? ಸೆಂಟರ್ ಇಂದ ಇಲ್ಲಿಗೆ 5 ಇಂಚ್ ಬ್ರಾಡ್ ಬರುತ್ತೆ. 5 ಇಂಚಿಂದ ನಾವ್ ಹಿಂಗೆ ಕ್ರಾಸ್ ಆಗಿ ತಗೊಂಡ್ರೆ ಎಷ್ಟಾಗುತ್ತೆ? 11.5 ಬರುತ್ತೆ. ನಾವು ಕಟ್ ಮಾಡ್ಬೇಕಾದ್ರೆ ಇಲ್ಲಿ 3 ಇಂಚ್ ಅಷ್ಟೇ ಇಟ್ಕೊಂಡು ಹಿಂಗೆ ಕ್ರಾಸ್ ಮಾಡ್ತೀವಿ. 12 ಇಂಚ್ ಶೋಲ್ಡರ್ ತಗೊಂಡು 3 ಇಂಚ್ ಬ್ರಾಡ್ ತಗೊಂತೀವಲ್ಲ, ಅವಾಗ 3 ಇಂಚ್ ಕ್ರಾಸ್ ತಗೊಂಡಾಗ ಏನಾಗುತ್ತೆ? ಡೀಪ್ ಅನ್ನೋದು 1 ಇಂಚು ಕಮ್ಮಿ ಬಂದ್ಬಿಡ್ತದೆ. ಅದಕ್ಕೆ ಯಾವಾಗೂ ಅಷ್ಟೇ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು. ನಾವೇನೇ ಮಾಡ್ಲಿ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆದ್ರೆ ಸಾಕು. ನಾವು ಕಟ್ ಮಾಡಿ ಟೈಲರ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಅದು ನಮ್ಗೆ ಅರ್ಥ ಆಗಿರ್ಬೇಕು ಫಸ್ಟ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನನ್ಗೆ ಅರ್ಥ ಆಗೋ ರೀತಿಯಲ್ಲೇ ನಾನು ಕೆಲಸ ಮಾಡ್ತೀನಿ. ನಾನು ಟೈಲರ್ ಕೊಟ್ಟಾಗ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಆತರ ನನ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾಡ್ತೀನಿ. ನೋಡಿ ಹಿಂಗೆ 14 ಇಟ್ಕೊಂಡ್ವಿ. ಅದಾದ್ಮೇಲೆ ಡೀಪು 10.5 ಹಿಂಗ್ ತಗೋಬೇಕು ಸ್ಟ್ರೈಟ್ ಆಗಿ. ಅವಾಗ ಕ್ಲಿಯರ್ ಆಯ್ತು. ಬ್ಯಾಕ್ ಅಲ್ಲಿ ಏನಾಯ್ತು? ಶೋಲ್ಡರು, ಬ್ಯಾಕ್ ಕ್ರಾಸು, ಬ್ಲೌಸ್ ಲೆಂತ್, ಬ್ಯಾಕ್ ಡೀಪು. ಇದು ಬ್ಯಾಕ್ ಪೊಸಿಷನ್ ಅಲ್ಲಿ ಆಯ್ತು. ನೆಕ್ಸ್ಟ್ ಸ್ಲೀವ್ಸ್ ಕಡೆ ಬಂದಾಗ ನೋಡಿ, ಶೋಲ್ಡರು ಸ್ಲೀವ್ ಲೆಂತ್ ಎಷ್ಟಿದೆ? 10.5 ಇದೆ. 10.5 ಹಿಂಗ್ ತಗೋಬೇಕು. ಇದು ಕೈ ಇಲ್ಲ, ಸುಮ್ನೆ ತೋರಿಸ್ತಾ ಇದೀನಿ. 10.5 ತಗೊಂಡು ಅದಾದ್ಮೇಲೆ ಹಿಂಗೆ ಕೈ ಹಿಂಗ ರೌಂಡ್ ತಗೋಬೇಕಾದ್ರೆ ಸುಮಾರು ಜನ ಏನ್ ಮಾಡ್ತಾರೆ, ರೌಂಡ್ ತಗೋಬೇಕಾದ್ರೆ ಇಲ್ಲೊಂದು ಬೆರಳು ಇಟ್ಕೊಂಡು ಹಿಂಗ್ ತಗೊಂತಾರೆ. ಹಂಗೆಲ್ಲ ತಗೋಬಾರ್ದು. ಜಸ್ಟ್ ಹಿಂಗ್ ಇಟ್ಕೊಂಡು ಅವ್ರ ಮೈಗೆ ಹಿಂಗ್ ತಿರ್ಸ್ಕೋಬೇಕು. 11 ಬರುತ್ತಾ 12 ಬರುತ್ತಾ ಅಂತ ಹಿಂಗ್ ಒಳಗಡೆ ಬೆರಳಿಟ್ಟು ಅವಾಗ ಏನಾಗುತ್ತೆ? ಲೂಸ್ ಅನ್ನೋದು ಆಗ್ಬಿಡುತ್ತೆ. ಆತರ. ಮತ್ತೆ ನೆಕ್ಸ್ಟ್ ಸಪೋಸ್ ಸ್ಲೀವ್ಸ್ 4 ಇದ್ರೆ 4ಗೆ 1 ರೌಂಡು, ಇಲ್ಲ 10 ಇದ್ರೆ 10ಕ್ಕೆ 1 ರೌಂಡು, 20 ಇದ್ರೆ 20ಕ್ಕೆ 1 ರೌಂಡು, ಇಲ್ಲ ಪುಷ್ ಬ್ಯಾಕ್ ಸ್ಲೀವ್ಸ್ ಬರುತ್ತಲ್ಲ, ಅದಕ್ಕೆ ಎಕ್ಸ್ಟ್ರಾ ಎಷ್ಟು ಬೇಕು ಅಂತ ಹಿಂಗ್ ತಗೊಂಡು ಈ ಪೋರ್ಷನ್ ಅಲ್ಲಿ ಒಂದು ಲೂಸು, ಆಮೇಲೆ ಹಿಂಗ್ ಇಟ್ಕೊಂಡು ಕೈ ಇಲ್ಲೊಂದು ಲೂಸ್ ತಗೋಬೇಕು. ಯಾಕಂದ್ರೆ ಕೈ ಹಿಂಗ್ ಹಾಕಕ್ ಆಗಲ್ಲ, ಇಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಲೂಸು ತಗೊಂಡು ಸ್ವಲ್ಪ ಲೂಸ್ ಮಾಡ್ಬಿಟ್ಟು ಇಲ್ಲಿ ಪ್ರೆಸ್ ಬಟನ್ ಹಾಕ್ತಿವಲ್ಲ, ಆ ತರ ಪ್ರೆಸ್ ಬಟನ್ ಹಾಕೋತರ ಇಲ್ಲಿ ಮಾಡ್ಕೋಬೇಕು. ಅವಾಗ ನಿಮ್ಗೆ ಫುಲ್ ಸ್ಲೀವ್ಸ್ಗೆ ನೀಟಾಗಿ ಬರುತ್ತೆ. ಇಲ್ಲಿ ಲೂಸ್ ತಗೋಬೇಕು. ಈ ಲೂಸ್ ಇಟ್ಕೊಂಡು ಆಮೇಲೆ ಈ ಲೂಸ್ಗೆ ಪ್ರೆಸ್ ಬಟನ್ ಹಾಕ್ಬೇಕು. ಹಿಂಗ್ ಹಾಕೊಂಡ್ಬಿಟ್ಟು ಈ ಲೂಸ್ಗೆ ಹಿಂಗ್ ಪ್ರೆಸ್ ಬಟನ್ ಹಾಕ್ಬಿಟ್ರೆ ಟೈಟ್ ಆಗ್ಬಿಡುತ್ತೆ. ಫುಲ್ ಸ್ಲೀವ್ಸ್ಗೆ ಆ ತರ ಮೆಜರ್ಮೆಂಟ್ ತಗೋಬೇಕು. ಆದ್ಮೇಲೆ ನೆಕ್ಸ್ಟ್ ಸ್ಲೀವ್ ಲೆಂತ್ ಆಯ್ತು, ಸ್ಲೀವ್ ರೌಂಡ್ಗಳಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಮೋಲ್ ನೋಡಿ ಹಿಂಗ್ ಇಟ್ಕೊಂಡು ನೋಡಿ ಹಿಂಗ್ ಇಟ್ಕೊಂಡು ಈ ತರ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ಈ ತರ ಚೆಕ್ ಮಾಡಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಬೆರಳು ಇಟ್ಕೊಂಡು ಹಿಂಗ್ ಚೆಕ್ ಮಾಡ್ತಾರೆ. ಈ ಬೆರಳು ಏನಾಗುತ್ತೆ? ಅರ್ಧ ಇಂಚ್ ಲೂಸ್ ಆಗ್ಬಿಡುತ್ತೆ. ಅವಾಗ ಅರ್ಧ ಇಂಚ್ ಲೂಸ್ ಇಂದ ಏನಾಗುತ್ತೆ ಅಂದ್ರೆ ಆರ್ಮೋಲ್ ಇಲ್ಲಿ ಲೂಸ್ ಬರುತ್ತೆ, ಇಲ್ಲಿ ಎತ್ಕೊಂತಾರೆ, ಆಮೇಲೆ ಇಲ್ಲಿ ಎತ್ಕೊಂತಾರೆ, ಆಮೇಲೆ ಶೋಲ್ಡರ್ ಎತ್ಕೊಂತಾರೆ. ಯಾವಾಗೂ ಬೆರಳು ತಗೋಬಾರ್ದು. ಕರೆಕ್ಟ್ ಆಗಿ ನೋಡಿ ಹಿಂಗ್ ಇಟ್ಕೋಬೇಕು. ಇದನ್ನ ಹಿಂಗಿಟ್ಟು ಇದು ಹಿಂಗ್ ತಗೋಬೇಕು. ಎಷ್ಟು ಬರುತ್ತೆ? 16 ಬರುತ್ತೆ. ಆತರ ಹಿಂಗ್ ಇಟ್ಕೊಂಡ್ವಾ, ಹಿಂಗೆ ನೋಡಿ 14.5 ಬಂತು. ಈಗ ಕೆಳಗಡೆ ಬೆರಳಿಟ್ಟು ಅವೆಲ್ಲ ತಗೋಬಾರ್ದು, ಬರುತ್ತೆ 16.5 ಬರುತ್ತೆ. ಓಕೆ. ಅದಾದ್ಮೇಲೆ ಡೀಪ್ ನೆಕ್ ಏನ್ ಮಾಡ್ತೀವಿ ಅಂದ್ರೆ ನಾವು ಬ್ಯಾಕ್ ಅಲ್ಲಿ ಡೀಪ್ ನೆಕ್ ನಾವು ತಗೊಂಡ್ವಿ. ಕ್ಲೋಸ್ ನೆಕ್ ಬಂದ್ರೆ ಎಷ್ಟು ತಗೊಂತೀವಿ. ಆಮೇಲೆ ಕ್ಲೋಸ್ ನೆಕ್ ಬಂದ್ರೆ ಇಲ್ಲಿ ಎಷ್ಟು ಬರೋಣ ಅದನ್ನ ನಾವು ಮಾಡ್ಕೊಂತೀವಿ. ಡೀಪ್ ನೆಕ್ ಬಂದಾಗ ಅವ್ರಿಗೆ ಶೋಲ್ಡರ್ ಇಕ್ಕಿ ತೋರಿಸ್ಬೇಕು. ಈ ತರ ಮೇಡಮ್ ಇಲ್ಲಿ 2 ಇಂಚ್ ಬೇಕಾ, 2.5 ಬೇಕಾ, 3 ಇಂಚ್ ಬೇಕಾ ಅಂತ ಇಲ್ಲಿ ಇಕ್ಕ ತಗೋಬೇಕು. ಇದು ನಾನು ಬಂದ್ಬಿಟ್ಟು 2.5 ಮಾಡಿದೀನಿ. ಸ್ಟ್ಯಾಂಡರ್ಡ್ ಆಗಿ 2.5 ಬರುತ್ತೆ. ಅವ್ರಿಗೆ ಒಬ್ಬೊಬ್ರು ಕಮ್ಮಿ ಆಗ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಚೆಕ್ ಮಾಡ್ಬೇಕು, ಅಂದಾಜಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಅವ್ರಿಗೆ ನಾನು ಇಷ್ಟು ಬ್ರಾಡ್ ಹಾಕಲ್ಲ ಅಂತ ಮತ್ತೆ ಅವ್ರು ಬಂದು ಹೇಳೋದು ಬೇಡ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇದನ್ನ ಕಸ್ಟಮರ್ಗೆ ಎಷ್ಟು ಬೇಕು ಅಂತ ತಗೊಂತೀವಿ. ಶೋಲ್ಡರ್ ಎಷ್ಟು ತಗೋಬೇಕು ಅಂತ ತಗೊಂಡ್ಬಿಟ್ಟು ಅದರಲ್ಲಿ ಶೋಲ್ಡರ್ ಎಷ್ಟು ಇವಾಗ 15 ಇಂಚು ಶೋಲ್ಡರ್ ಇದ್ದಾಗ 12 ಇಂಚ್ ಇಟ್ಕೊಂತೀನಿ. 12 ಇಂಚ್ ಇಟ್ಕೊಂಡು 2.5 ಇಂಚ್ ಅವ್ರಿಗೆ ಶೋಲ್ಡರ್ ತಗೊಂತೀನಿ. ಮಿಕ್ಕಿದೆಲ್ಲ ಬ್ರಾಡ್ ತಗೋಬಿಡ್ತೀನಿ. ಆತರ ನಮ್ಗೆ ಶೋಲ್ಡರ್ ಎಷ್ಟು ಬೇಕು ಅಷ್ಟು ತಗೊಂಡು ಮಿಕ್ಕಿದ ಬ್ರಾಡ್ ತಗೋಬಿಡ್ಬೇಕು. ಅದಕ್ಕೋಸ್ಕರ ಇಲ್ಲಿ ಈ ಶೋಲ್ಡರ್ ಅನ್ನೋದು ನಮ್ಗೆ ಎಷ್ಟು ಬೇಕು ಅಂತ ಕಸ್ಟಮರ್ಗೆ ಒಂದ್ಸರಿ ಕೇಳ್ಕೊಂಡು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಇದು ಸ್ಲೀವ್ಸ್ ಬ್ಯಾಕ್ ಆಯ್ತು, ಶೋಲ್ಡರ್ ಆಯ್ತು, ಇದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ನೋಡಿ ಟೇಪ್ ಜಸ್ಟ್ ಹಿಂಗೆ ಶೋಲ್ಡರ್ ಇಂದ ಹಿಂಗ್ ಇಟ್ಟು ಹಿಂಗ್ ಬಿಡ್ಬೇಕು. ನೆಕ್ ಡೀಪ್ ಎಷ್ಟು ಬೇಕು ತಗೋಬೇಕು. ಎಷ್ಟು ನಾರ್ಮಲ್ ಸ್ಯಾರಿ ಡ್ರೆಸ್ಗಾದ್ರೆ 6.5 ಬರುತ್ತೆ, ಸ್ಯಾರಿಗಾದ್ರೆ 7.5 8 ಬರುತ್ತೆ. ನೋಡಿ
7.5 ಸಾಕು. ಅದಾದ್ಮೇಲೆ ಡಾಟ್ ಪಾಯಿಂಟ್ 10 ಅದರಿಂದ ಬ್ರೆಸ್ಟ್ ಲೆಂತ್ ಅಂತೀವಿ ಹೇಳ್ತೀವಿ 13.5 ಇದೆ. 13.5 ಕೆಳಗಡೆ ನಾರ್ಮಲ್ ಆಗಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಟೋಟಲ್ ಬಂದ್ಬಿಟ್ಟು 15 ಇಂಚು ಬ್ಲೌಸ್ ಲೆಂತ್ ಅನ್ನೋದು ಬರುತ್ತೆ. ಒಬ್ಬೊಬ್ರು ಶೇಪ್ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಹೆಂಗ್ ಬರಬೇಕು ಅಂತ ತಗೊಳ್ಲೇಬೇಕು. ಯಾಕಂತಂದ್ರೆ ಇಲ್ಲಿ ನಾವೇನೋ ಹೆಚ್ಚು ಕಮ್ಮಿ ಮಾಡಿದೆ ಅಂದ್ರೆ ಹಾಕೋಬೇಕಾದ ಬ್ಲೌಸ್ ಟೈಟ್ ಆಗುತ್ತೆ, ಇಲ್ಲ ಲೂಸ್ ಆಗುತ್ತೆ, ಇಲ್ಲ ಫ್ಲಾಟ್ ಆದಂಗೆ ಹಾಕುತ್ತೆ. ಸುಮಾರು ಪ್ರಾಬ್ಲಮ್ ಇಲ್ಲಿಂದಾನೆ ಬರುತ್ತೆ. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ಇದನ್ನ ನೀವು ತಿಳ್ಕೊಬೇಕು. ನೋಡಿ, ಫ್ರಂಟ್ ಲೆಂತ್ ಅನ್ನೋದು ಇಂಪಾರ್ಟೆಂಟ್ ಆಗಿ ತಗೋಬೇಕು. 15 ಇಂಚು ಡಾಟ್ ಪಾಯಿಂಟ್ ತಗೋಬೇಕು, ಅಲ್ಲಿಂದ ಬ್ರೆಸ್ಟ್ ಲೆಂತ್ ತಗೋಬೇಕು, ಅಲ್ಲಿಂದ 1.5 ಇಂಚ್ 2 ಇಂಚು ಹಿಂಗ್ ಪಟ್ಟಿ ತರ ಬೆಲ್ಟ್ ತರ ಬ್ಲೌಸ್ ಗ್ರಿಪ್ ಆಗಿ ಕುತ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ 1.5-2 ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಬರ್ಲೇಬೇಕು. ನೀವೇ ಅದ್ ಬಂದಿಲ್ಲ ಅಂದ್ರೆ ನಾವು ಮಾಸ್ಟರ್ ನಮ್ಗೆ ಐಡಿಯಾ ಇರುತ್ತೆ, ನಾವು ಕಟ್ ಮಾಡ್ಕೊಂತೀವಿ. ನೀವೇನಿಲ್ಲ ಅಂದ್ರೂ ಡಾಟ್ ಪಾಯಿಂಟ್ ಬ್ರೆಸ್ಟ್ ಲೆಂತ್ ಅನ್ನೋದು ತಗೊಳ್ಳೇಬೇಕು. ಇದಿಷ್ಟ ಆಯ್ತು, ಡೀಪ್ ಆಯ್ತು, ಡಾಟ್ ಪಾಯಿಂಟ್ ಆಯ್ತು, ಬ್ರೆಸ್ಟ್ ಲೆಂತ್ ಆಯ್ತು, ಬ್ಲೌಸ್ ಫುಲ್ ಲೆಂತ್ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಡಾಟ್ ಪಾಯಿಂಟ್ಗೆ ನಾರ್ಮಲ್ ಆಗಿ 7.5 8 ಬರುತ್ತೆ. ಅದನ್ನ ನಾವು ಅಂದಾಜಾಗ ನಾವು ಕಟ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ಲೋಸ್ ನೆಕ್ ಬರ್ಬೇಕಾದ್ರೆ ಇಲ್ಲ ಬೋಟ್ ನೆಕ್ಗೆ ಇವರೆಲ್ಲ ಏನ್ ಮಾಡ್ತಾರೆ, ಕೆಲವೊಬ್ರೆಲ್ಲ ನಿಮ್ಗೆ ಗೊತ್ತಿರ್ತಾರೆ, ಸುಮಾರು ಜನಕ್ಕೆ ಹೊಲ್ದಿರೋ ಐಡಿಯಾ ಇರುತ್ತೆ. ಈ ನೆಕ್ ಅನ್ನೋದು ಒಬ್ಬೊಬ್ರು ಏನ್ ಮಾಡ್ತಾರೆ, ಇಲ್ಲಿ ಲೂಸ್ ಈ ಪೋರ್ಷನ್ ಅಲ್ಲಿ ಲೂಸ್ ಬರ್ತಾ ಇದೆ ಅಂತ ಹೇಳ್ತಾರೆ, ಹಿಂಗೆ ಉಬ್ಕೊಂಡಂಗಿರುತ್ತೆ. ಅವೆಲ್ಲ ಏನಕ್ಕೆ ಬರೋದು ಅಂತಂದ್ರೆ ನೋಡಿ, ಅವಾಗೆ ಬ್ಯಾಕ್ ಕ್ರಾಸ್ ತೋರ್ಸ್ನಲ್ಲ, ಇದು ಫ್ರಂಟ್ ಕ್ರಾಸ್. ನೋಡಿ ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ನಾವು ಆರ್ಮೋಲ್ ಹೊಲ್ದಿರ್ತೀವಲ್ಲ, ನಮ್ಗೆ ಕೈ ಹಿಂಗ್ ಮಾಡ್ಕೋಬೇಕಾದ್ರೆ ಈ ಪೋರ್ಷನ್ ಇರುತ್ತಲ್ಲ, ಇಲ್ಲಿ ಈ ಪೋರ್ಷನ್ ಇರುತ್ತೆ. ಈ ಎರಡು ಪೋರ್ಷನ್ಗೆ ನೋಡಿ ಹಿಂಗ್ ಇಟ್ಕೊಂಡು ತಗೋಬೇಕು. ಬ್ಯಾಕ್ ಎಷ್ಟು ಬಂತು, ಬ್ಯಾಕ್ ಕ್ರಾಸು 14.25 ಬಂತು. ಇದು ನೋಡಿ 13 ಬರ್ತಾ ಇದೆ. ಬ್ಯಾಕ್ಗೂ ಫ್ರಂಟ್ಗೂ ಎಷ್ಟು 1 ಇಂಚ್ ಡಿಫ್ರೆನ್ಸ್ ಬರುತ್ತೆ. ನಾವು ಕ್ಲೋಸ್ ನೆಕ್ ಬೋಟ್ ನೆಕ್ ಮಾಡಿದಾಗ 1 ಇಂಚು ಬ್ಯಾಕ್ ಶೇಪ್ ಗಿಂತ ಫ್ರಂಟ್ ಶೇಪ್ 1 ಇಂಚ್ ತೆಗಿಬೇಕು. ನಾರ್ಮಲ್ ಆಗಿ ನಾವು ಡೀಪ್ ನೆಕ್ ಬಂದಾಗ ಎಷ್ಟು ಮಾಡ್ತೀವಿ, ಅರ್ಧ ಇಂಚ್ ತೆಗಿತೀವಿ ಅಷ್ಟೇ. ಅದಕ್ಕೆ 1/4 ಇಂಚ್ ತೆಗಿದ್ರು ಏನು ಪ್ರಾಬ್ಲಮ್ ಬರಲ್ಲ, ಬ್ಯಾಕಲ್ಲಿ ಲೈಟ್ ಆಗಿ ಇಲ್ಲಿ ಎತ್ಕೊಂತದೆ. ಆದ್ರೆ ಬೋಟ್ ನೆಕ್ ಕಾಲರ್ ನೆಕ್ ಬಂದಾಗ ಇಲ್ಲೇನಾದ್ರೂ ನಾವು ಕಮ್ಮಿ ತೆಗಿದೀವಿ ಅಂದ್ರೆ, ಇವಾಗ ನೋಡಿ 1 ಇಂಚ್ ಡಿಫ್ರೆನ್ಸ್ ಬಂತು, 1.25 ಇಂಚ್ ಡಿಫ್ರೆನ್ಸ್ ಬಂತು. ನಾವು ಅರ್ಧ ಇಂಚ್ ತೆಗೆದ್ರೆ ಎಷ್ಟು ಬರುತ್ತೆ, ಇನ್ನು ಅರ್ಧ ಇಂಚ್ ಇರುತ್ತೆ, ಇನ್ನು 1.25 ಇಂಚ್ ಅಲ್ಲ, ಇನ್ನು 3/4 ಇಂಚ್ ಇರುತ್ತೆ. ಆ 3/4 ಇಂಚ್ ಬಟ್ಟೆ ಎಲ್ಲ ಹೋಗ್ಬೇಕು, ಅವಾಗ ನೆಕ್ ಲೂಸ್ ಅನ್ನೋದು ಹಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾವು ಬೋಟ್ ನೆಕ್ ಕಾಲರ್ ನೆಕ್ ಕ್ಲೋಸ್ ನೆಕ್ ಯಾವ್ದೇ ಬರ್ಲಿ, ಈ ಫ್ರಂಟ್ ಕ್ರಾಸ್ ಅನ್ನು ತುಂಬಾ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಳತೆ ತಗೊಳ್ಳೋದ್ರಲ್ಲೇ ನಾವು ಇದು ತಗೊಂಡ್ರೆ ಕಟ್ ಮಾಡ್ಬೇಕಾದ್ರೆ ಇದನ್ನ ಅಬ್ಸರ್ವ್ ಇದನ್ನ ಬ್ಯಾಲೆನ್ಸ್ ಮಾಡ್ತೀವಿ, ಅಲ್ಲಿ ಮಾರ್ಕ್ ಮಾಡ್ತೀವಿ, ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ನಾನು ನೆಕ್ಸ್ಟ್ ಇವಾಗ ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ಬ್ಯಾಕ್ ಹೊಲಿಬೇಕಿತ್ತು, ಹೊಲ್ದಿಲ್ಲ. ಯಾಕಂತಂದ್ರೆ ಮೆಜರ್ಮೆಂಟೇ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾನು ಎಷ್ಟು ಹೊಲ್ದ್ರು ನಿಮ್ಗೆ ಡೌಟ್ ಅನ್ನೋದು ಕ್ಲಿಯರ್ ಆಗಲ್ಲ. ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ನೋಡಿ, ಈ ತರ ಬ್ಯಾಕ್ ಕ್ರಾಸ್ ಫ್ರಂಟ್ ಕ್ರಾಸ್ ಅನ್ನೋದು ತಗೋಬೇಕು. ಓಕೆ, ಶೋಲ್ಡರ್ ಆ ಕಡೆ ತಗೊಂಡಿರ್ತೀವಿ, ಫ್ರಂಟ್ ಡಿಪ್ ಆಯ್ತು, ಡಾಟ್ ಪಾಯಿಂಟ್ ಆಯ್ತು, ಇಷ್ಟ ಆಯ್ತು, ಬ್ಯಾಕ್ ಕ್ರಾಸು ಆಗೋಯ್ತು. ಇವಾಗ ನೆಕ್ಸ್ಟ್ ಮೆಜರ್ಮೆಂಟ್ ನೋಡಿ, ಎಷ್ಟು ಟೇಪು, ಇದನ್ನ ಅಪ್ಪರ್ ಚೆಸ್ಟ್ ಅಂತೀವಿ. ಯಾವುದು, ಈ ಮೇಲ್ ಪಾರ್ಟ್ ಅನ್ನ ಅಪ್ಪರ್ ಚೆಸ್ಟ್ ಅಂತೀವಿ. ನೋಡಿ ಈ ತರ ನೋಡಿ, ಇಷ್ಟೇ ತಗೋಬೇಕಾದ್ರೆ ಟೈಟ್ ಆಗಿ ಹಿಂಗೆ ಎಳ್ಕೊಂಡು 37 ಬರುತ್ತೆ, 37 ತಗೋಬೇಕು. ಡ್ರೆಸ್ಗೆ ಆಗಿರ್ಲಿ ಬ್ಲೌಸ್ಗೆ ಆಗಿರ್ಲಿ ಮೆಜರ್ಮೆಂಟ್ ಇದೇ ತರ ತಗೋಬೇಕು ಎರಡಕ್ಕೂ. ಆದ್ರೆ ಡ್ರೆಸ್ಗೆ ಏನ್ ಮಾಡ್ತೀವಿ, ಅದರಲ್ಲಿ 2 ಇಂಚ್ ಎಕ್ಸ್ಟ್ರಾ ಲೂಸ್ ಇಟ್ಕೊಂಡು ನಾವು ಕಟ್ ಮಾಡ್ತೀವಿ. ಬ್ಲೌಸ್ಗೆ ಏನ್ ಮಾಡ್ತೀವಿ, ಬ್ಲೌಸ್ ಸ್ಕಿನ್ ಫಿಟ್ ಇರೋದ್ರಿಂದ ಸೇಮ್ ಮೆಜರ್ಮೆಂಟ್ ನ ಹಂಗೆ ಇಡ್ತೀವಿ. ಡ್ರೆಸ್ಗಾದ್ರೆ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಹಾಕೊಂತೀವಿ, ಅದಕ್ಕೆ 2 ಇಂಚ್ ಸೇರಿಸ್ಬಿಟ್ಟು ಎಷ್ಟೆಷ್ಟು ಎಲ್ಲಿ ಜಾಸ್ತಿ ಲೂಸ್ ಮಾಡಬೇಕು ಅಂದ್ರೆ ಡ್ರೆಸ್ ಮೆಜರ್ಮೆಂಟ್ ನಾನು ಹೇಳ್ಕೊಡ್ತೀನಿ. ಇವಾಗ ಜಸ್ಟ್ ಬ್ಲೌಸ್ಗೆ ಏನ್ ಮಾಡ್ತೀವಿ, ಸ್ಕಿನ್ ಫಿಟ್ ಕರೆಕ್ಟ್ ಆಗಿ ಹಿಂಗ್ ಟೈಟ್ ಆಗಿ ಹೇಳ್ಕೊಂಡು 37 ಬರ್ತದೆ, 37 ಅಪ್ಪರ್ ಚೆಸ್ಟ್. ಓಕೆನಾ, ಇದು ಮಿಡಿಲ್ ಚೆಸ್ಟ್ ಅಂತೀವಿ. ಇದನ್ನ ಬಂದ್ಬಿಟ್ಟು ನೋಡಿ ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಂಡು ಹಿಂಗ್ ತೆಗೆದ್ರೆ ಇದು 37 ಬರ್ತಾ ಇದೆ. ಓಕೆನಾ, ಅಪ್ಪರ್ ಚೆಸ್ಟ್. ಇವಾಗ ವೇಸ್ಟ್ ಬ್ಲೌಸ್ ಎಲ್ಲಿ ಕುತ್ಕೊಂತದ ಕರೆಕ್ಟ್ ಆಗಿ ಅಲ್ಲಿ ಇಟ್ಕೊಂಡು ಹಿಂಗ್ ಇಟ್ಕೊಂಡು ತಗೋಬೇಕು. ಎಷ್ಟು 30 ಇಂಚ್ ಬರ್ತಾ ಇದೆ. ಈ ತರ 30 ಇಂಚು ಈ ತರ ತಗೋಬೇಕು. ಪ್ರತಿಯೊಂದು ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡು ಅದೇ ಮೆಜರ್ಮೆಂಟ್ ನಾವು ಕಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡಿ, ಮಾರ್ಕ್ ಮಾಡಿ, ಡೌನ್ ಮಾಡಿ ಕಟ್ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಆಲ್ಟ್ರೇಷನ್ ಅನ್ನೋದು ಬರಲ್ಲ, ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ನೋಡಿ, ಬೊಂಬೆಗೆ ಯಾವ ತರ ಕುತ್ಕೊಂಡಿದೀವಿ ಫಿಟ್ಟಿಂಗು, ಅದೇ ತರನೇ ನಿಮ್ಗೂ ಫಿಟ್ಟಿಂಗ್ ಅನ್ನೋದು ಕುತ್ಕೊಂತದೆ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ, ಡನ್.